ನಮ್ಮ ಕರ್ನಾಟಕ ಸರ್ಕಾರ ಹಾಗೂ ನಮ್ಮ ಉಪಮುಖ್ಯಮಂತ್ರಿ ಸಾಹೇಬರ ಬ್ರ್ಯಾಂಡ್ ಬೆಂಗಳೂರು ಯೋಜನೆ ಅಡಿಯಲ್ಲಿ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಬಹಳ ಅಡ್ವಾನ್ಸ್ ಟೆಕ್ನಾಲಜಿನ ಮೊದಲನೇದಾಗಿ ಬೆಂಗಳೂರಲ್ಲಿ ನಾವು ಇನ್ಸ್ಟಾಲ್ ಮಾಡಿದ್ವಿ. ನಮ್ಮ ಕಂಪನಿಗೆ ಇದು ಮೊದಲನೇ ಪ್ರಾಜೆಕ್ಟು. ಏನಪ್ಪ ಅಡ್ವಾನ್ಸ್ ಟೆಕ್ನಾಲಜಿ ಅಂತ ಅಂದರೆ ಕಂಪ್ಲೀಟ್ಲಿ ಮ್ಯಾನ್ಲೆಸ್ ವರ್ಕಿಂಗ್ ಆಗುತ್ತೆ, ಕಂಪ್ಲೀಟ್ಲಿ ಟೆಕ್ನಾಲಜಿ ಆಗುತ್ತೆ, ಮತ್ತು ಡಿಜಿಟಲ್ ಇಂಡಿಯಾ, ಡಿಜಿಟಲ್ ಪೇಮೆಂಟ್ ಅನ್ನೋ ಕಾನ್ಸೆಪ್ಟಲ್ಲಿ ಈ ಫಾಸ್ಟ್ಯಾಗಲ್ಲಿ ಕೂಡ ನಾವು ವೆಹಿಕಲ್ಸ್ ಎಂಟ್ರಿ ಆಗ್ಬೋದು. ಏನು ನ್ಯಾಷನಲ್ ಹೈವೇಲೆಲ್ಲ ಓಡಾಡಬೇಕಾದ್ರೆ ನಾವೇನು ಫಾಸ್ಟ್ಯಾಗ್ ಇಟ್ಕೊಂಡಿದ್ದೀವಲ್ಲ, ಆ ಫಾಸ್ಟ್ಯಾಗಲ್ಲೇ ಇಲ್ಲೂ ಕೂಡ ಎಷ್ಟು ಅವರ್ ಪಾರ್ಕ್ ಮಾಡುತ್ತೆ ಅಂತ ಡಿಟೆಕ್ಟ್ ಆಗುತ್ತೆ. ಎಂಟ್ರಿ ಆಗಬೇಕಾದ್ರೆ, ಎಕ್ಸಿಟ್ ಆಗಬೇಕಾದ್ರೆ ಎಷ್ಟು ಅವರ್ ಪಾರ್ಕಿಂಗ್ ಮಾಡಿದ್ರೆ ಅಂತೇಳಿ ಸ್ಕ್ಯಾನ್ ಮಾಡಿ ಸೊ ಫಾಸ್ಟ್ಯಾಗ್ ಮಾಡೋದು ಅಂತ ಅಂದರೆ ANPR ಕ್ಯಾಮ್ರಾ, ಆಟೋ ನಂಬರ್ ಪ್ಲೇಟ್ ರೆಕಗ್ನೈಸ್ ಕ್ಯಾಮ್ರಾ ಅಂತ ಹೇಳಿ ಇಟ್ಟಿದ್ವಿ. ಅದರಲ್ಲೂ ಇಂಡಿಯನ್ ನಂಬರ್ ಪ್ಲೇಟ್ಸ್ಗಳಿಗೆ ಕಸ್ಟಮೈಸೇಷನ್ನ ನಮ್ಮ ಕಂಪನಿ ಮಾಡಿದೆ. ಏನಪ್ಪ ಕಸ್ಟಮೈಸ್ ಅಂದರೆ, ಫಾರ್ ಎಕ್ಸಾಂಪಲ್ ಹೇಳ್ತೀನಿ, 8055 ಅಂತ ಇರ್ತದೆ, ಅದು ಬಾಷ್ ಅಂತ ಬರ್ಸ್ಕೊಬಂದ್ಬಿಟ್ಟಿರ್ತಾರೆ. 165 ಫಾಂಟ್ ಸ್ಟೈಲ್ನ ನಮ್ಮ ಸಾಫ್ಟ್ವೇರಲ್ಲಿ ಅಪ್ಲೋಡ್ ಮಾಡಿದ್ದೀವಿ. 165 ಫಾಂಟ್ ಸ್ಟೈಲಲ್ಲಿ ಯಾವುದೇ ಫಾಂಟ್ ಸ್ಟೈಲಲ್ಲಿ ಅವ್ರ ನಂಬರಿನ ಎಂಟ್ರಿ ಮಾಡಿದ್ರು ಕೂಡ ಅದು ಡೈರೆಕ್ಟಾಗಿ ಕನ್ವರ್ಟ್ ಮಾಡಿ ವಿತ್ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಟಿಕೆಟ್ಸ್ ಕೊಡುತ್ತೆ. ಆ ಟಿಕೆಟ್ಸಲ್ಲೇ ಈಗ ಟಿಕೆಟ್ ಬಂದಮೇಲೆ ಮತ್ತೆ ಏನು ಟಿಕೆಟ್ ಕೊಡಬೇಕು, ಕ್ಯಾಶ್ ಕೊಡಬೇಕು ಅನ್ನೋ ಆಪ್ಷನ್ ಇರಲ್ಲ. ಆ ಟಿಕೆಟಲ್ಲೇ ಒಂದು QR ಕೋಡ್ ಇರುತ್ತೆ. ನೀವು ಫೋನ್ಪೇ ಅಥವಾ ಗೂಗಲ್ ಪೇಲಿ ಡೈರೆಕ್ಟಾಗಿ ಆ QR ಕೋಡ್ನ ಸ್ಕ್ಯಾನ್ ಮಾಡ್ಬೋದು. QR ಕೋಡ್ ಸ್ಕ್ಯಾನ್ ಮಾಡಿ ಪೇಮೆಂಟ್ ಆದರೆ 15 ನಿಮಿಷ ಟೈಮ್ ಇರುತ್ತೆ ನಿಮಗೆ. ಸ್ಕ್ಯಾನ್ ಮಾಡಿ ಬೇಸ್ಮೆಂಟ್ 3 ಬೇಸ್ಮೆಂಟ್ 2 ಹೋಗಿ ವೆಹಿಕಲ್ಸ್ ಎಕ್ಸಿಟ್ ಆಗೋದಕ್ಕೆ ಸ್ಮೂತ್ಲಿ ಎಕ್ಸ್ಪ್ರೆಸ್ ಎಕ್ಸಿಟ್ಗೋಸ್ಕರ ಟೆಕ್ನಾಲಜಿನ ಇಟ್ಟಿದ್ದೀವಿ. ಮತ್ತು ಇದ್ರ ಜೊತೆಲಿ ಎಂಟ್ರಿ ಆಗಬೇಕಾದ್ರೆ ಟಿಕೆಟ್ ಡಿಸ್ಪೆನ್ಸರ್ಲಿ ಒಂದು ಫೇಸ್ ರೆಕಗ್ನೈಸ್ ಕ್ಯಾಮ್ರಾ ಅಂತ ಇಟ್ಟಿದ್ದೀವಿ. ಆ ಫೇಸ್ ರೆಕಗ್ನೈಸ್ ಆದಾಗ ಡ್ರೈವರ್ ಬಂದು ವೆಹಿಕಲ್ಸ್ ಪಾರ್ಕಿಂಗ್ ಮಾಡಿದ್ವಿ, ಹೋಗ್ಬೇಕಾದ್ರೆ ಓನರು ಅಥವಾ ಡ್ರೈವರ್ ಬ್ರದರ್ಸು ಯಾರಾದರೂ ಬೇರೆಯವ್ರು ಬಂದು ಗಾಡಿ ಎಕ್ಸಿಟ್ ಮಾಡಬೇಕಾದ್ರೆ ಫೇಸ್ ರೆಕಗ್ನೈಸ್ ಕ್ಯಾಮ್ರಾ, ಡ್ರೈವರ್ ಫೋಟೋಸ್ ನಾಟ್ ಮ್ಯಾಚ್ಡ್ ಅಂತ ಹೇಳಿ ನಮ್ಮ ಕಮಾಂಡರ್ ರೂಮ್ಗೆ ಮೆಸೇಜ್ ಕೊಡುತ್ತೆ. ಇಷ್ಟು ಅಡ್ವಾನ್ಸ್ ಟೆಕ್ನಾಲಜಿ ಇಟ್ಟಿದ್ವಿ. ಇದ್ರ ಜೊತೆಲಿ 83 ಕ್ಯಾಮ್ರಾಗಳನ್ನ ನಾವು ಇಂಟೀರಿಯರಲ್ಲಿ ಪ್ರಿಮಿಸಸಲ್ಲಿ ಇನ್ಸ್ಟಾಲ್ ಮಾಡಿದ್ವಿ. ಎಲ್ಲ ಕ್ಯಾಮ್ರಾಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮ್ರಾಗಳಾಗಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮ್ರಾ ಎಷ್ಟು